ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಖರ್ಜೂರದ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕೆಜಿ ಖರ್ಜೂರವನ್ನು ತಗೊಂಡಿದ್ದೇನೆ. ಫ್ರೆಂಡ್ಸ್, ಖರ್ಜೂರವನ್ನು ಸ್ವಲ್ಪ ಹೈ ಕ್ವಾಲಿಟಿದೆ ತಗೊಂಡಿದ್ದೇನೆ. ಇದಕ್ಕೊಂದು 3 ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನು ತಗೊಂಡಿರುವ ಖರ್ಜೂರದಲ್ಲಿ ಬೀಜ ಇಲ್ಲ. ಫ್ರೆಂಡ್ಸ್, ಅದು ನೀವೇನಾದರೂ ತಗೊಂಡ ಖರ್ಜೂರದಲ್ಲಿ ಬೀಜ ಇದ್ದರೆ ಅದನ್ನು ಬೇಯಿಸಿದ ಮೇಲೆ ಬೀಜವನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಮಿನಿಮಮ್ 5 ನಿಮಿಷ ಬೆಂದರೆ ಸಾಕು. ಫ್ರೆಂಡ್ಸ್, ಈಗ ಈ ರೀತಿ ಖರ್ಜೂರ ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ಈಗ ಇದನ್ನು ನಾನು ತಣ್ಣಗಾಗಲು ಹಾಗೆಯೇ ಬಿಡ್ತಿದ್ದೇನೆ. ಫ್ರೆಂಡ್ಸ್, ಈಗ ಇದು ತಣ್ಣಗಾದ ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತೇನೆ. ಫ್ರೆಂಡ್ಸ್, ಇದು ಅರ್ಧ ಕೆಜಿ ಆಗಿರೋದರಿಂದ 2 ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊತೇನೆ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಈಗ ಇದನ್ನು ನೈಸಾಗಿ ರುಬ್ಕೋಬೇಕು. ಫ್ರೆಂಡ್ಸ್, ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಅರ್ಧ ಕೆಜಿ ಖರ್ಜೂರಕ್ಕೆ 1 ತೆಂಗಿನಕಾಯಿಯ ಅರ್ಧ ಹೋಳಷ್ಟು ಕಾಯನ್ನು ಇದಕ್ಕೆ ಹಾಕ್ಕೊಂಡು ಇದರ ಹಾಲನ್ನು ತೆಗೆದಿದ್ದೇನೆ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ಇದನ್ನು ರುಬ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊತಿದ್ದೇನೆ. ಫ್ರೆಂಡ್ಸ್, ಈಗ ಇದು ಮೊದಲ ತೆಂಗಿನಕಾಯಿ ಹಾಲು. ಫ್ರೆಂಡ್ಸ್, ಇದೊಂದು ಸ್ವಲ್ಪ ಗಟ್ಟಿಯಾಗಿರುವುದರಿಂದ ಇದನ್ನು ಕೊನೆಯಲ್ಲಿ ಪಾಯಸಕ್ಕೆ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈಗ ಇದನ್ನು ಚೆನ್ನಾಗಿ ಹಿಂಡಿದ ಮೇಲೆ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ. ಫ್ರೆಂಡ್ಸ್, ಈಗ ಕಾಟನ್ ಬಟ್ಟೆಯಲ್ಲಿದ್ದಂತಹ ಒಣ ಕೊಬ್ಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2ನೇ ಸಲ ಮತ್ತೊಂದು ಸಲ ಅದರದ್ದು ಹಾಲನ್ನು ತೆಗಿತಿದ್ದೇನೆ. ಫ್ರೆಂಡ್ಸ್, ಈಗ ಮೊದಲನೇ ಸಲ ತೆಗೆದ ಹಾಲನ್ನು ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ. ಫ್ರೆಂಡ್ಸ್, ಈಗ 2ನೇ ಸಲ ತೆಗೆದ ಕಾಯಿ ಹಾಲನ್ನು ಈ ಖರ್ಜೂರದ ಪೇಸ್ಟ್ ಜೊತೆ ಮಿಕ್ಸ್ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ನಾನು ಮೊದಲನೇ ಕಾಯಿ ಹಾಲು ಸೇರಿಸಿದ್ದು ಸ್ಕಿಪ್ ಆಗಿರುವುದರಿಂದ ನಾನಿಲ್ಲಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಿದ್ದೇನೆ. ಫ್ರೆಂಡ್ಸ್, ಇದು ನಾನು 2ನೇ ಸಲ ತೆಗೆದಂತಹ ಕಾಯಿ ಹಾಲು ಜೊತೆ ಖರ್ಜೂರದ ಪೇಸ್ಟನ್ನು ಮಿಕ್ಸ್ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕುದಿಸ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಇಲ್ಲಿ ಸಿಹಿಯನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ನಾನೊಂದು 25 ಗ್ರಾಮಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ಕುದಿದ ಮೇಲೆ ನಾನು ಮೊದಲನೇ ಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ಕೊತೇನೆ. ಫ್ರೆಂಡ್ಸ್, ಯಾಕೆಂದರೆ ನಾನು ಹಾಲು ಸೇರಿಸ್ಕೊಳ್ಳೋದು ಇದು ಸ್ಕಿಪ್ ಆಗಿರುವುದರಿಂದ ನಿಮಗೆ ಈ ರೀತಿ ಹೇಳ್ತಿದ್ದೇನೆ. ಫ್ರೆಂಡ್ಸ್, ಈಗ ಇದಕ್ಕೆ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿಯನ್ನು ಕೂಡ ಸೇರಿಸ್ಕೊತೇನೆ. ಫ್ರೆಂಡ್ಸ್, ಈಗ ಮೊದಲನೇ ಕಾಯಿ ಹಾಲನ್ನು ಸೇರಿಸ್ಕೊಂಡ್ಮೇಲೆ ಪಾಯಸವನ್ನು ಬಹಳ ಹೊತ್ತು ಕುದಿಸಬಾರದು. ಫ್ರೆಂಡ್ಸ್, 1 ಕುದಿ ಬಂದರೆ ಸಾಕು. ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಫ್ರೆಂಡ್ಸ್.